ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ಹಾಕಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮಸಾಲೆ ರೊಟ್ಟಿ ಮತ್ತು ಹುಚ್ಚೆಳ್ಳು ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಸೊ ಅಕ್ಕಿ ಹಸಿಟ್ಟು ಹಾಕಿ ತಾಲಿಪಟ್ಟು ಅಂತ ಮಾಡ್ತಾರಲ್ಲ, ಅದೇ ರೀತಿ ರಾಗಿ ಹಸಿಟ್ಟಲ್ಲಿ ನಾವು ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀವಿ. ಸೊ ಮೊದಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ನುಗ್ಗೆ ಸೊಪ್ಪು, ಕ್ಯಾರೆಟ್ಟು, ಕರಿಬೇವು, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ. ಸೊ ಇದೇ ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಹಾಕಬೇಕು ಅನ್ನೋದೇನಿಲ್ಲ ಮೆಜರ್ಮೆಂಟು. ನಿಮಗೆ ಕ್ಯಾರೆಟ್ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಕ್ಯಾರೆಟ್ ಹಾಕೋಬೋದು. ಸೊಪ್ಪು ಕಡಿಮೆ ಇದ್ದರೆ ನೀವು ಸೊಪ್ಪು ಸ್ಕಿಪ್ ಬೇಕಾದರೂ ಮಾಡ್ಬೋದು. ಇಲ್ಲ ನುಗ್ಗೆ ಸೊಪ್ಪೇ ಹಾಕೋಬೇಕು ಅಂತೇನಿಲ್ಲ, ಮೆಂತ್ಯ ಸೊಪ್ಪು ಹಾಕೋಬೋದು, ಸಬ್ಬಕ್ಕಿ ಸೊಪ್ಪು ಹಾಕೋಬೋದು. ಕ್ಯಾರೆಟ್ ಜೊತೆಗೆ ನಾವು ಮೂಲಂಗಿನೂ ಹಾಕೋಬೋದು. ಸೊ ಪರ್ಟಿಕ್ಯುಲರ್ ಇದೇ ಹಾಕೋಬೇಕು ಅಂತೇನಿಲ್ಲ. ಮಸಾಲೆ ತಾಲಿಪಟ್ಟು ಆಗಿರೋದ್ರಿಂದ ನೀವು ಏನು ಬೇಕಾದರೂ ವೆಜಿಟೇಬಲ್ಸ್ನ ಅಥವಾ ಸೊಪ್ಪನ್ನ ಮಿಕ್ಸ್ ಮಾಡ್ಕೋಬೋದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವಿಲ್ಲಿ 2 ಕಪ್ಪು ರಾಗಿ ಹಸಿಟ್ಟು, ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಗೋಧಿ ಹಸಿಟ್ಟು ಹಾಕೊತಾ ಇದ್ದೀವಿ. ಸೊ ಮಿಕ್ಸ್ಚರ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ. ಸ್ವಲ್ಪ ನೀರು ಬಿಸಿಗಿಟ್ಟು ಬಿಸಿ ನೀರು ಹಾಕಿ ಕಲಸಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕಾದಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು, ಸಣ್ಣ ಉಪ್ಪು ಹಾಕೋಬೇಕು, ರಾಕ್ ಸಾಲ್ಟ್ ಹಾಕೋಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಪೂನಲ್ಲಿ ಕಲಿಸ್ತಾ ಬಂದರೆ ಲಂಪ್ಸ್ ಇಲ್ದಂಗೆ ಕ್ಲೀನಾಗಿ ಈ ಟೆಕ್ಸ್ಚರ್ ಬರುತ್ತೆ. ಸೊ ಇದೇ ಫಾರ್ಮ್ಯಾಟಲ್ಲಿ ನಾನು ಲಾಸ್ಟ್ ಅಕ್ಕಿ ರೊಟ್ಟಿ ವಿಡಿಯೋ ಹಾಕಿದ್ದೆ, ಪ್ಲೇನ್ ಅಕ್ಕಿ ರೊಟ್ಟಿ. ಆ ಲಿಂಕ್ ಬೇಕಾದರೆ ಓಪನ್ ಮಾಡಿ ನೋಡಿ, ಇಲ್ಲಿ ಬರುತ್ತೆ. ಸೊ ಈ ಕಲಸಿಟ್ಟಿದ್ದನ್ನು ನಾವು ಒಂದು 10-15 ಮಿನಿಟ್ಸ್ ಹಾಗೆ ರೆಸ್ಟಲ್ಲಿ ಬಿಡಬೇಕು. ಆಫ್ಟರ್ ದಟ್ ತವಾ ಹಚ್ಚಿಟ್ಟು, ಈ ತವಾ ನಾನ್ ಸ್ಟಿಕ್ ತವಾ ಅಲ್ಲ, ಇದು ಫುಲ್ ಐರನ್ದು ಕಬ್ಬಿಣದ್ದು. ಇಂಡಾಲಿಯಂ ಹಂಚು ಅಂತಲೂ ಸಿಗುತ್ತೆ, ನೀವು ಅದು ತೊಗೊಂಡ್ರೆ ಈ ಥರ ರೊಟ್ಟಿ ಬಳಿಯೋಕ್ಕೆ ಇಂಡಾಲಿಯಂ ಹಂಚು ಅಥವಾ ಕಬ್ಬಿಣದ ಹಂಚು ಇವೆರಡು ಯೂಸ್ ಮಾಡಬೇಕು. ಇದಕ್ಕೆ ಯಾವುದು ಎಣ್ಣೆ ಆಗಲಿ ತುಪ್ಪ ಆಗಲಿ ನೀವು ಬಳಸಬಾರ್ದು. ಪ್ಲೇನ್ ಹಂಚನ್ನೇ ಹಾಗೆ ಚೆನ್ನಾಗಿ ಬಿಸಿ ಮಾಡಿ ರೊಟ್ಟಿನ ಈ ಥರ ಬಳದ್ರೆ ಕ್ಲೀನಾಗಿ ಕ್ರಿಸ್ಪಿಯಾಗಿ ಮಸಾಲೆ ರಾಗಿ ರೊಟ್ಟಿ ಬರುತ್ತೆ. ರೊಟ್ಟಿ ಬೆಳೆದಾದ್ಮೇಲೆ ನಾವಿಲ್ಲಿ ಒಂದು ಪ್ಲೇಟನ್ನು ಕವರ್ ಮಾಡಬೇಕಾಗುತ್ತೆ. ಹಾಗೆ ಓಪನ್ ಬಿಡಬಾರ್ದು. ಓಪನ್ ಬಿಟ್ಟರೆ ರೊಟ್ಟಿ ಬೆಳೆದಿರೋದೆಲ್ಲ ಕ್ರ್ಯಾಕ್ ಥರ ಬರುತ್ತೆ. ಸೊ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ. ಪ್ಲೇಟ್ ಕ್ಲೋಸ್ ಮಾಡಿದ್ರೆ ಹಬೆಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಮನೇಲಿ ಮಕ್ಕಳು ಮುದ್ದೆ ತಿನ್ನೋಲ್ಲ ಅಂದಾಗ ಈ ಥರ ರೊಟ್ಟಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬಾಕ್ಸ್ಗೂ ಅಷ್ಟೇ, ಲಂಚ್ಗೆ ಆರಾಮಾಗಿ ಮಾಡಿಕೊಡ್ಬೋದು. ಶುಗರ್ ಇರೋರು ಅಷ್ಟೇ ಎನಿ ಟೈಮ್ ಮುದ್ದೆ ತಿನ್ನೋಕ್ಕಾಗಲ್ಲ, 3 ಟೈಮೂ ಚಪಾತಿ ಮುದ್ದೆನೇ ಬೇಜಾರಾಗಿರುತ್ತೆ. ಸೊ ದಟ್ ರಾಗಿನೇ ಈ ಫಾರ್ಮ್ಯಾಟಲ್ಲಿ ಮಾಡಿಕೊಟ್ರೆ ಮಸಾಲೆ ರೊಟ್ಟಿಲಿ ತುಂಬ ಖುಷಿಯಾಗಿ ತಿನ್ಬೋದು. ರೊಟ್ಟಿ ಇದು ಎಷ್ಟು ಚೆನ್ನಾಗಿ ಬರುತ್ತಂದರೆ ತೆಳುವಾಗಿ ಕ್ರಿಸ್ಪಿಯಾಗಿ ಹಪ್ಪಳ ಥರ ಇರುತ್ತೆ ತಿನ್ನೋಕ್ಕೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಕಾಯಿ ಚಟ್ನಿ, ಬಟ್ ರಾಗಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಎಳ್ಳಿನ ಚಟ್ನಿ. ಹುಚ್ಚೆಳ್ಳು ಅಥವಾ ನಾರ್ಮಲ್ ಎಳ್ಳು ಇದರಲ್ಲಿ ಚಟ್ನಿ ಮಾಡಿದ್ರೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಎಳ್ಳು, 2 ಮೆಣಸಿನ್ಕಾಯಿ, 2 ಪೀಸ್ ಬೆಳ್ಳುಳ್ಳಿ, 3 ಮೆಣಸು, 1/4 ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ಪೀಸಷ್ಟು ಹುಣಸೆ ಎಣ್ಣೆಲೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು. ಎಳ್ಳನ್ನು ಕಾದಿರೋ ಹಂಚ ಮೇಲೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸೊ ನಾವು ಮಾಡಿದ ಮಿಸ್ಟೇಕ್ ಮಾಡಬೇಡಿ. ನಾವು ಹಂಚನ್ನು ಒಲೆ ಮೇಲೆ ಇಟ್ಟು ಹಾಗೆ ಎಳ್ಳು ಹಾಕೋದು. ಸೊ ಅದಕ್ಕೆ ಎಲ್ಲ ಚಟಪಟ ಅಂತ ಸಿಡಿತಾಯಿತ್ತು. ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಂಚು ಹೇಗಿದ್ರೂ ಕಾದಿರುತ್ತೆ, ಅದ್ರ ಮೇಲೆ ಎಳ್ಳು ಹಾಕಿ ಜಸ್ಟ್ 1 ಸೆಕೆಂಡ್ ರೋಸ್ಟ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬಿಸಿ ಆಗುತ್ತೆ ಎಳ್ಳು. ಇಷ್ಟು ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ಸರಿ ರುಬ್ಬಿದ ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಎಳ್ಳಿನ ಚಟ್ನಿ ರೆಡಿ ಆಗುತ್ತೆ. ರಾಗಿ ರೊಟ್ಟಿ ಜೊತೆಗೆ ಎಳ್ಳಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ನೀವು ಯಾರಾದರೂ ಈ ಚಟ್ನಿ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಮಸಾಲ ರಾಗಿ ರೊಟ್ಟಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.